ಅಶ್ವಿನಿ 1ನೇ ಪಾದದಲ್ಲಿ ಆ ಮಗುಗೆ ಯಾರು ಅಣ್ಣ ಇದ್ರೆ ಆ ಅಣ್ಣನಿಗೆ ತೊಂದ್ರೆ. ನೋಡಿ, ಮೂಲಾ ನಕ್ಷತ್ರ 1ನೇ ಪಾದದಲ್ಲಿ ಜನನವಾದ್ರೆ ತಂದೆಗೆ ಶುಭವಲ್ಲ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನನವಾದಾಗ ಗೋಮುಖ ಪ್ರಸವ ಶಾಂತಿಯನ್ನ ಮಾಡ್ಬೇಕಂತೆ, ಅನ್ನದಾನವನ್ನ ಮಾಡ್ಬೇಕು. ಈ ಜ್ಯೇಷ್ಠ ನಕ್ಷತ್ರಗಳು ಅಷ್ಟೊಂದು ಶುಭವಲ್ಲ. ಇದು ಗಂಡು ಅಥವಾ ಹೆಣ್ಣು ಮಗು ಅಂತಲ್ಲ, ಅದು ಗಂಡು ಮಗುನಾರು ಆಗಿರ್ಲಿ ಹೆಣ್ಣು ಮಗುನಾರು ಆಗಿರ್ಲಿ, ಜ್ಯೇಷ್ಠ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದ್ರೆ ತಾಯಿಯ ತಾಯಿಗೆ ಅಂದ್ರೆ ಅಜ್ಜಿಗೆ ಶುಭವಲ್ಲ. 2ನೇ ಪಾದದಲ್ಲಿ ತಾಯಿಯ ತಂದೆಗೆ ಅಂದ್ರೆ ತಾತನಿಗೆ ಶುಭವಲ್ಲ. 3ನೇ ಪಾದದಲ್ಲಿ ತಾಯಿಯ ಸಹೋದರನಿಗೆ ಶುಭವಲ್ಲ. 4ನೇ ಪಾದದಲ್ಲಿ ತಾಯಿಗೆ ಅನಾರೋಗ್ಯ, ಅಶುಭ ಫಲವನ್ನ ಕೊಡುತ್ತೆ ಅಂತ ಹೇಳಿ ಉಲ್ಲೇಖ ಇದೆ. ಇನ್ ಕೆಲವು ಗ್ರಂಥಗಳ ಪ್ರಕಾರ ಅಶ್ವಿನಿ 1ನೇ ಪಾದದಲ್ಲಿ ಆ ಮಗುಗೆ ಯಾರು ಅಣ್ಣ ಇದ್ರೆ ಆ ಅಣ್ಣನಿಗೆ ತೊಂದ್ರೆ, 2ನೇ ಪಾದದಲ್ಲಿ ತಮ್ಮ ಇದ್ರೆ ತಮ್ಮನಿಗೆ, 3ನೇ ಪಾದದಲ್ಲಿ ತಾಯಿಗೆ, 4ನೇ ಪಾದದಲ್ಲಿ ಮಗುವಿಗೆ ತೊಂದ್ರೆ ಅಂತ ಹೇಳಿದ್ದಾರೆ. ಅದರಿಂದ ಈ ನಕ್ಷತ್ರದಲ್ಲಿ ಅಂದ್ರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನನವಾದಾಗ ಗೋಮುಖ ಪ್ರಸವ ಶಾಂತಿಯನ್ನ ಮಾಡ್ಬೇಕಂತೆ, ಅನ್ನದಾನವನ್ನ ಮಾಡ್ಬೇಕಂತೆ. ಅವಾಗ್ಲೇ ಹೇಳಿದ್ನಲ್ಲ ನಿಮ್ಗೆ ಆಶ್ಲೇಷ. ಅದೇ ತರ ಒಂದು ಗೋ ಪೂಜೆಯನ್ನ ಮಾಡಿ, ಒಂದು ಮೊರದಲ್ಲಿ ಮಗುವನ್ನ ಇಟ್ಟು ಪೂಜೆ ಮಾಡಿ, ಗೋವು ಅಂತ ಏನ್ ಹೇಳ್ತೀವಿ ಅದರ ಕೆಳಭಾಗದಿಂದ ಮಗುವನ್ನ ಸ್ವೀಕಾರ ಮಾಡುವಂತ ಒಂದು ಪ್ರಕ್ರಿಯೆ, ಅನ್ನದಾನವನ್ನ ಮಾಡಬೇಕು. ಮತ್ತು ಆ ತಿಂಗಳಲ್ಲಿ ಬರುವಂತಹ ಜ್ಯೇಷ್ಠ ನಕ್ಷತ್ರದ ದಿನ, ಜ್ಯೇಷ್ಠ ನಕ್ಷತ್ರ ಜನನ ಶಾಂತಿ, ಬುಧನಿಗೆ ವಿಶೇಷವಾಗಿ ಪೂಜೆ, ಜಪ, ಹೆಸರು ಕಾಳು ದಾನ, ಹಸಿರು ವಸ್ತ್ರವನ್ನ ದಾನ ಮಾಡಬೇಕು. ಇದರಿಂದ ಸಂಪೂರ್ಣವಾದಂತ ಅಶುಭ ಫಲಗಳು ಅವ್ರಿಗೆ ನಿವಾರಣೆ ಆಗುತ್ತೆ. ಮತ್ತು ಲೈಫ್ ಟೈಮ್ ಬುಧವಾರದ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗೋದ್ರಿಂದ, ವಿಷ್ಣುವಿನ ಆರಾಧನೆಯನ್ನ ಮಾಡೋದ್ರಿಂದ ಕೂಡ ಈ ದೋಷಗಳು ಇವರಿಗೆ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಯಾವ ನಕ್ಷತ್ರಕ್ಕೆ ದೋಷ ಇದೆ? ಮೂಲಾ ನಕ್ಷತ್ರ. ನೋಡಿ, ಈ ಮೂಲಾ ನಕ್ಷತ್ರ ಕೂಡ ವೃಕ್ಷ ಸಂಧಿ ನಕ್ಷತ್ರ. ಜ್ಯೇಷ್ಠ ಮತ್ತು ಮೂಲ ಇವೆಲ್ಲ ವೃಕ್ಷ ಸಂಧಿ ನಕ್ಷತ್ರ ದೋಷಗಳು. ನೋಡಿ, ಈ ಮೂಲಾ ನಕ್ಷತ್ರ 1ನೇ ಪಾದದಲ್ಲಿ ಜನನವಾದ್ರೆ ತಂದೆಗೆ ಶುಭವಲ್ಲ. 2ನೇ ಪಾದದಲ್ಲಿ ತಾಯಿಗೆ, 3ನೇ ಪಾದದಲ್ಲಿ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಬರುತ್ತೆ. ಮಗು ಹುಟ್ಟಿರುವಂತಹ ಮನೆಯಲ್ಲಿ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಬರುತ್ತಂತೆ. ಅದರಿಂದ ನೀವೇನ್ ಮಾಡ್ಬೇಕು, 3 ತಿಂಗಳೊಳಗಾಗಿ ಗೋಮುಖ ಪ್ರಸವ ಶಾಂತಿ, ಎಮ್ಮೆ ಪ್ರತಿಮೆಯನ್ನ ದಾನ ಮಾಡಬೇಕು ಮತ್ತು ಅನ್ನದಾನವನ್ನ ಮಾಡಬೇಕು. ಜೊತೆಗೆ ಆ ತಿಂಗಳಲ್ಲಿ ಬರುವಂತಹ ಮೂಲಾ ನಕ್ಷತ್ರದ ದಿನ ಮೂಲಾ ನಕ್ಷತ್ರ ಜನನ ಶಾಂತಿಯನ್ನ ಮಾಡಿಸಿ, ಕೇತುವಿಗೆ ವಿಶೇಷವಾದಂತಹ ಪರಿಹಾರವನ್ನ ಮಾಡಿ, ಜಪಾದಿಗಳನ್ನ ಮಾಡಿ, ಉರುಳಿ ದಾನವನ್ನ ಮಾಡಬೇಕು, ಮಲ್ಟಿ ಕಲರ್ ವಸ್ತ್ರವನ್ನ ಕೊಡ್ಬೇಕು. ಮತ್ತೆ ವರ್ಷ ಲೈಫ್ ಟೈಮ್ ಅವರು ಮಂಗಳವಾರದ ದಿನ ಗಣಪತಿ ಆರಾಧನೆ, ಗಣಪತಿ ಪೂಜೆಯನ್ನ ಮಾಡೋದ್ರಿಂದ ಅವರ ಲೈಫ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಎಲ್ಲ ರೀತಿಯ ಅವ್ರಿಗೇನು ಅವರ ಮನೆಯಲ್ಲಿ ಅವ್ರ ತಂದೆ ತಾಯಿ ಮಗು ಇಂಥವ್ರಿಗೆ ದೋಷ ಅಂತ ಏನ್ ಹೇಳಿದೆ ಆ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಮುಂದಿನ ನಕ್ಷತ್ರ ತಿಳಿಸ್ಕೊಡಿ. ಮುಂದಿನ ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ. ನೋಡಿ, ಈ ಪೂರ್ವಾಷಾಢ ನಕ್ಷತ್ರ ಇದೆಯಲ್ಲ, ಇದು ಶುಕ್ರನ ನಕ್ಷತ್ರ. ಈ ಶುಕ್ರನ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಮಗುವಿಗೆ ಅಂದ್ರೆ ಮಗುವಿನ ತಂದೆಗೆ ದೋಷ, 2ನೇ ಪಾದದಲ್ಲಿ ತಾಯಿಗೆ, 3ನೇ ಪಾದದಲ್ಲಿ ಮಗುವಿಗೆ ತೊಂದ್ರೆ, 4ನೇ ಪಾದದಲ್ಲಿ ಸೋದರ ಮಾವನ ತೊಂದ್ರೆ. ಅಂದ್ರೆ ಆಲ್ಮೋಸ್ಟ್ ಪೂರ್ವಾಷಾಢ ನಕ್ಷತ್ರದ 1 2 3 4 4 ಪಾದಗಳಲ್ಲೂ ದೋಷವನ್ನ ಹೇಳಿದ್ದಾರೆ. ಅದರಿಂದ ಇವ್ರೇನ್ ಮಾಡ್ಬೇಕು ಪರಿಹಾರ ಅಂತಂದ್ರೆ, ಕಂಚಿನ ಪಾತ್ರೆಯಲ್ಲಿ ಅಕ್ಕಿಯನ್ನ ತುಂಬಿ ಶುಭ್ರವಾದ ಬಿಳಿ ವಸ್ತ್ರವನ್ನು ದಾನ ಮಾಡಬೇಕು. ಅಂದ್ರೆ ಕಂಚಿನ ಪಾತ್ರೆಯಲ್ಲಿ ಅಕ್ಕಿ ಜೊತೆಗೆ ಶುಭ್ರವಾದ ಬಿಳಿ ವಸ್ತ್ರವನ್ನ ದಾನ ಮಾಡ್ಬೇಕಂದ್ರೆ 3 ತಿಂಗಳೊಳಗಾಗಿ. ಜೊತೆಗೆ ಆ ನಕ್ಷತ್ರ ಇರುವಂತ ದಿನ ಅಂದ್ರೆ ಪೂರ್ವಾಷಾಢ ನಕ್ಷತ್ರ ಇರುವಂತಹ ದಿನ ನೀವು ನಕ್ಷತ್ರ ಜನನ ಶಾಂತಿಯನ್ನ ಮಾಡಿಸಿ, ಶುಕ್ರ ಶಾಂತಿಯನ್ನ ಮಾಡ್ಬೇಕು, ಬಿಳಿ ವಸ್ತ್ರ, ಅವರೆಕಾಳು ದಾನ ಮಾಡ್ಬೇಕು. ಮತ್ತೆ ಲಕ್ಷ್ಮೀ ಪೂಜೆ ಅಥವಾ ಅಮ್ಮನವರು, ದುರ್ಗಿ ಅಮ್ಮನವ್ರ ದೇವಸ್ಥಾನ, ಲೈಫ್ ಟೈಮ್ ನೀವು ಶುಕ್ರವಾರದ ದಿನ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಬಂದ್ರೆ ಅತ್ಯಂತ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಆಗ್ತದೆ. ನಕ್ಷತ್ರಕ್ಕೆ ಹೇಳಿರುವಂತಹ ಎಲ್ಲ ದೋಷಗಳು ಕೂಡ ನಿವಾರಣೆ. ಇನ್ನು ಮುಂದಿನ ನಕ್ಷತ್ರ ಯಾವುದು? ಇನ್ನು ಕೊನೆ ನಕ್ಷತ್ರಮ್ಮ ಇಷ್ಟೇ. ಇನ್ನು ಹೇಳಿರುವಂತದ್ದು ರೇವತಿ ನಕ್ಷತ್ರದ ಬಗ್ಗೆ ಹೇಳಿದ್ದಾರೆ. ರೇವತಿ ನಕ್ಷತ್ರ ಕೂಡ ವೃಕ್ಷ ಸಂಧಿ ದೋಷವನ್ನ ಇಂಡಿಕೇಟ್ ಮಾಡುತ್ತೆ. ಆಕ್ಚುಲಿ ರೇವತಿ ನಕ್ಷತ್ರದ ಕೊನೆಯ 20 ನಿಮಿಷದಲ್ಲಿ ಹುಟ್ಟಿದ್ರೆ ಬಹಳ ತೊಂದರೆ ಆಗತ್ತೆ, ತೊಂದರೆ ಅನುಭವಿಸ್ಬೇಕಾಗ್ತದೆ ಅವರು. ರೇವತಿ ನಕ್ಷತ್ರದಲ್ಲಿ ಮಗು ಜನನವಾದರೆ ಮಗುವಿನ ತಂದೆಗೆ ತೊಂದರೆಯನ್ನ ಹೇಳಿದ್ದಾರೆ. ಮಗುವಿನ ತಂದೆಗೆ ತೊಂದರೆ ಹೇಳಿದ್ದಾರೆ. ಚಿನ್ನ ಮತ್ತು ಬೆಳ್ಳಿಯನ್ನ ದಾನ ಮಾಡ್ಬೇಕು. ಅದಾಗ್ಲಿಲ್ಲ ಅಂದ್ರೆ ಗೋಧಿ ಮತ್ತೆ ಅಕ್ಕಿಯನ್ನ ದಾನ ಮಾಡಿದ್ರು ಸಾಕು. ಬಿಫೋರ್ 3 months ಅಲ್ಲಿ ಆ ನಕ್ಷತ್ರ ಇರುವಂತ ದಿನ ರೇವತಿ ನಕ್ಷತ್ರ ಜನನ ಶಾಂತಿ,
ಬುಧನಿಗೆ ವಿಶೇಷವಾದಂತಹ ಪರಿಹಾರ ಹೆಸರು ಕಾಳು ಮತ್ತು ಹಸಿರು ಬಣ್ಣದ ಬಟ್ಟೆ ವಸ್ತ್ರವನ್ನ ದಾನ ಮಾಡ್ಬೇಕು. ಮತ್ತೆ ಲೈಫ್ ಟೈಮ್ ಅವರು ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೇಕು, ವಿಷ್ಣು ದೇವರಿಗೆ ಪೂಜೆಯನ್ನ ಮಾಡ್ಬೇಕು. ಇದರಿಂದ ಸಂಪೂರ್ಣವಾದ ದೋಷಗಳು ನಿವಾರಣೆಯಾಗಿ ಅಭಿವೃದ್ಧಿ ಆಗುತ್ತೆ. ಮತ್ತೆ ನಾ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೇಳುವಂತದ್ದು ಏನಂದ್ರೆ, ಅಕಸ್ಮಾತ್ ನೀವು ಚಿಕ್ಕ ವಯಸ್ಸಲ್ಲಿ ಮಾಡ್ಸಿಲ್ಲ, ಈ ಸಂಚಿಕೆಯನ್ನ ನೋಡಿದಾಗ ಓಹೋ ಇಷ್ಟೆಲ್ಲ ದೋಷಗಳಿದ್ಯಾ ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ಮಾಡ್ಬೇಕಾಗಿರೋದ್ರಿಂದ ಓಕೆ, ನಿಮ್ಗೆ 18 ವರ್ಷ ಆಗಿದೆಯಾ, 20 ವರ್ಷ ಆಗಿದೆಯಾ, 30, ಓಕೆ ಪರವಾಗಿಲ್ಲ. ನೀವು ಈಗಾದ್ರೂ ಕೂಡ ಆ ನಕ್ಷತ್ರ ಬರುವಂತ ದಿನ ಅಥವಾ ನೀವು ಹುಟ್ಟದಬ್ಬ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ನಕ್ಷತ್ರ ನಿಯರೆಸ್ಟ್ ಇರುತ್ತೆ, ಆ ನಕ್ಷತ್ರ ಇರುವಂತ ದಿನ ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇರುವಂತ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಜನನ ದೋಷಗಳು ಅಂತ ಏನ್ ಹೇಳ್ತೀವಿ ಅದು ಖಂಡಿತವಾಗಿಯೂ ಲೈಫ್ ಅಲ್ಲಿ ತುಂಬಾ ಸಮಯದಲ್ಲಿ ನಮಗೆ ತೊಂದರೆಗಳಾಗುವಂಥದ್ದು. ನೀವು ಜನನ ಕಾಲದಲ್ಲಿ ಶುಭ ಇದ್ರೆ ಅದು ಅತ್ಯಂತ ಶುಭವನ್ನು ಅನುಭವಿಸ್ತೀರಿ, ಜನನ ಕಾಲದಲ್ಲಿ ದೋಷ ಇದ್ರೆ ಆ ದೋಷವನ್ನ ಕೂಡ ನೀವು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನೀವು ಯಜ್ಞ ಯಾಗಾದಿಗಳು, ಹೋಮಗಳು, ಪೂಜೆಗಳು, ಪಿತೃದೋಷಗಳು, ದೇವಸ್ಥಾನಗಳ ದರ್ಶನ ಮಾಡಿ, ಇದೆಲ್ಲ ಮಾಡಿ. ಆದ್ರೆ ಜನ್ಮತಃ ಇರುವಂತಹ ದೋಷಗಳನ್ನ ನೀವು ಎಲ್ಲಿವರೆಗೂ ನಿವಾರಣೆ ಮಾಡ್ಕೊಡೋದಿಲ್ವೋ ಅಲ್ಲಿವರೆಗೂ ನೀವು ಯಾವುದೇ ಪೂಜೆಗಳನ್ನು ಮಾಡಿದ್ರು ಕೂಡ ಅದು ರಿಸಲ್ಟ್ ನಿಮ್ಗೆ ಕೊಡೋದಿಲ್ಲ. ನಾವು ಹುಟ್ಟದಾಗಿಂದ ಸಾಯೋವರೆಗೂ ಕೂಡ ಆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಸಮಯ ಇರುತ್ತೆ, ನಮ್ಗೆ ಅವಕಾಶ ಇರುತ್ತೆ. ಮಾಡ್ಕೋಬೇಕು. ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂತಹ ಶಾಸ್ತ್ರ ಹಂಗೆ ಅಮ್ಮ, ಅವರು ಸಮಾಧಾನನೂ ಹೇಳ್ತಾರೆ, ದೋಷಗಳನ್ನು ಹೇಳ್ತಾರೆ, ನಾವ್ ಹೇಗಿರ್ಬೇಕು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಅದರಿಂದ ಈ 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಮಾತ್ರ ದೋಷಗಳನ್ನ ಹೇಳೋದ್ರಿಂದ ಅಷ್ಟು ನಕ್ಷತ್ರಗಳ ವಿವರಣೆಯನ್ನ ನಿಮ್ಗೆ ತಿಳಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನಂತೂ ಈ ಸಂಚಿಕೆಯಲ್ಲಿ ಮಾಡಿದೀವಿ. ಧನ್ಯವಾದಗಳು ಗುರುಜಿ. ಯಾಕಂದ್ರೆ ನಕ್ಷತ್ರ ಅಂದ ತಕ್ಷಣ ನಮ್ಗೆ ಬರೋದು ಬರೀ ಮದ್ವೆ ಸಮಯದಲ್ಲಿ ಮಾತ್ರ ನಕ್ಷತ್ರಗಳನ್ನ ನಾವು ನೋಡ್ತೀವಿ. ಅದು ಬಿಟ್ರೆ ಇನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ, ಅರ್ಚನೆ ಮಾಡಿಸ್ಬೇಕಾದ್ರೆ ಹೇಳ್ತೀವಿ. ಆದ್ರೆ ನಕ್ಷತ್ರ ದೋಷಗಳ ಬಗ್ಗೆ ಇಷ್ಟು ವಿವರಣೆಯಾಗಿ ತಿಳಿದಿರ್ಲಿಲ್ಲ. ತುಂಬಾ ಧನ್ಯವಾದಗಳು ಇಷ್ಟು ಒಳ್ಳೆ ಮಾಹಿತಿಯನ್ನ ನೀಡಿದೆ. ಖಂಡಿತಮ್ಮ. ಅದ್ರ ಜೊತೆಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅವರು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾವ್ಯಾವ ದೇವರನ್ನ ಪೂಜೆ ಮಾಡ್ಬೇಕು ಅನ್ನೋದನ್ನ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಇವತ್ತು ಖಂಡಿತ ಗುರುಜಿ, ಖಂಡಿತ. ನೋಡಿ, ಕೃತಿಕಾ, ಉತ್ತರಾಷಾಢ ನಕ್ಷತ್ರ, ಇವರು ಶಿವನನ್ನ ಪೂಜೆ ಮಾಡ್ಬೇಕು. ಈ 3 ನಕ್ಷತ್ರದವರು, ಕೃತಿಕಾ, ಉತ್ತರಾಷಾಢ ನಕ್ಷತ್ರದವರು. ಅದಾದ್ಮೇಲೆ ನೆಕ್ಸ್ಟ್ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರು ಗೌರಿ ಅಮ್ಮ ದುರ್ಗಿಯನ್ನ ಪೂಜೆ ಮಾಡ್ಬೇಕು. ಅದಾದ್ಮೇಲೆ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವರು ಸುಬ್ರಹ್ಮಣ್ಯನ ಇಡೀ ಲೈಫ್ ಟೈಮ್ ಪೂಜೆ ಮಾಡ್ಬೇಕು. ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರು ಇವರು ಕೂಡ ದುರ್ಗಿ ಅಮ್ಮನವ್ರನ್ನ ಪೂಜೆ ಮಾಡ್ಬೇಕು ವಿಶೇಷವಾಗಿ. ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡ್ಬೇಕು. ಇನ್ನು ಪುನರ್ವಸು ಮತ್ತು ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾರು ಜನನ ಆಗಿರ್ತಾರೋ ಅವರು ಕುಲದೇವರ ಆರಾಧನೆಯನ್ನ ಮಾಡ್ಬೇಕು ಮತ್ತು ಶಿವನನ್ನ ವಿಶೇಷವಾಗಿ ಅವರು ಪೂಜೆ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಉತ್ತರಾಭಾದ್ರ ನಕ್ಷತ್ರ, ಈ 3 ನಕ್ಷತ್ರದಲ್ಲಿ ಜನನ ಆಗಿರುವಂತವರು ಶನೇಶ್ವರ ಸ್ವಾಮಿ ಮತ್ತು ಶಿವನ ಆರಾಧನೆಯನ್ನ ಮಾಡುವಂಥದ್ದು ಅತ್ಯಂತ ಶುಭ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದಲ್ಲಿ ಯಾರೆಲ್ಲ ಜನನ ಆಗಿರ್ತಾರೋ ಅವರು ವಿಷ್ಣುವನ್ನ ಹೆಚ್ಚು ಆರಾಧನೆಯನ್ನ ಮಾಡ್ಬೇಕಾಗ್ತದೆ. ಇದರಿಂದ ಅತ್ಯಂತ ಶುಭ ಫಲಗಳು ಅವರಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಅಶ್ವಿನಿ ನಕ್ಷತ್ರ, ಮಕ ನಕ್ಷತ್ರ ಮತ್ತು ಮೂಲ ನಕ್ಷತ್ರ, ಇವರು ಗಣಪತಿಯನ್ನ ಲೈಫ್ ಲಾಂಗ್ ಆರಾಧನೆ ಮಾಡಬೇಕು, ಅವ್ರ ಆರಾಧ್ಯ ದೈವ ಅಂತ ಅನ್ಕೋಬೇಕು. ಅದರಿಂದ ಅವ್ರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಭರಣಿ, ಪುಬ್ಬ ಮತ್ತು ಪೂರ್ವಾಷಾಢ ನಕ್ಷತ್ರಗಳು, ಈ 3 ನಕ್ಷತ್ರಗಳಲ್ಲಿ ಯಾರೆಲ್ಲ ಜನನಾಗಿರ್ತಾರೋ ಅವರು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಇದರಿಂದ ಅವ್ರಿಗೆ ಸಂಪೂರ್ಣವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾವಾಗ್ಲೂ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಯಾವ ನಕ್ಷತ್ರದಲ್ಲಿ ಜನನಾಗಿರ್ತಾರೋ ಅವರು ನಾನು ಹೇಳಿರುವ ನಕ್ಷತ್ರದ ದೇವತೆಗಳ ಆರಾಧನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂದ್ರೆ ನಾನು ಎಷ್ಟೇ ದೇವಸ್ಥಾನಗಳಿಗೆ ಹೋದ್ರು ಕೂಡ ನನ್ನ ಮೂಲ ಅಂತ ಒಂದಿರುತ್ತಲ್ಲ, ನನ್ನ ಗ್ರಾಮ ದೇವತೆ ಇರುತ್ತೆ, ಆಯ್ತಾ, ನನ್ನ ಕುಲ ದೇವರು ಅಂತ ಇರುತ್ತೆ, ನನ್ನ ನಕ್ಷತ್ರ ದೇವತೆ ಅಂತ ಇರುತ್ತೆ. ಮೊದಲು ಇದನ್ನ ಪೂಜೆ ಮಾಡ್ಬೇಕು. ಇದು ಹೆಂಗೆ ಅಂದ್ರೆ, ನಿಮ್ಮ ಮನೆಯಲ್ಲೇ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲ ಇವ್ರನ್ನೇ ನೋಡ್ಕೊತಾ ಇಲ್ಲ. ನೀನು ಯಾವ್ದೋ ಅನಾಥಾಶ್ರಮದಲ್ಲಿ ಹೋಗ್ಬಿಟ್ಟು ಬಾಳೆಹಣ್ಣು ಕೊಟ್ಬಿಟ್ಟು ಸೇಬ್ ಕೊಟ್ಬಿಟ್ಟು ಬಂದ್ರೆ ಒಳ್ಳೇದಾಗಲ್ಲ. ಅಂದ್ರೆ ನನ್ನ ಮೂಲವನ್ನ ಮೊದಲು ಆರಾಧನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಅನುಷ್ಠಾನ ಮಾಡ್ಬೇಕು, ಸಂಪ್ರದಾಯಗಳನ್ನ ಪಾಲಿಸ್ಬೇಕು. ಇದರಿಂದನೇ ನಮ್ಮ ಜೀವನದ ಎಷ್ಟೋ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಅದರಿಂದ ಈ ಪಾಲನೆಯನ್ನ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇವೆ. ಆ ಮಲೆಮಹದೇಶ್ವರರ ಅನುಗ್ರಹ ಮತ್ತು 27 ನಕ್ಷತ್ರಾದಿ ದೇವತೆಗಳ ಅನುಗ್ರಹ ನಿಮ್ಮೆಲ್ಲರ ಮೇಲಿರ್ಲಿ. ಮತ್ತೆ ಯಾವುದೇ ತರದ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಾಮೆಂಟ್ ಹಾಕಿ.
ಅನುಕೂಲ ಆದ್ರೆ ಸಮಯ ಸಿಕ್ಕಿದಾಗ ಖಂಡಿತವಾಗಿ ರಿಪ್ಲೈ ಮಾಡ್ತೀವಿ. ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಶ್ರೀ ಮಾಯಾಕಾರ